ನಿಮ್ಮದೇನಾದರೂ ಆಯ್ಲಿ ಸ್ಕಿನ್ನ, ಮೇಕಪ್ ಮಾಡಿದ್ದು ಸ್ವಲ್ಪ ಹೊತ್ತಿಗೆ ಸ್ಕಿನ್ ಆಯ್ಲಿ ಅನ್ನಿಸ್ತದ, ಅಥವಾ ಮೇಕಪ್ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಉಳಿಯೋದಿಲ್ವ ನಿಮ್ಮ ಸ್ಕಿನ್ನಲ್ಲಿ? ಹಾಗಾದರೆ ಟೆನ್ಷನ್ ಮಾಡಬೇಡಿ, ಈ ವಿಡಿಯೋ ನಿಮಗೋಸ್ಕರನೇ, ಆಯ್ಲಿ ಸ್ಕಿನ್ ಗರ್ಲ್ಸ್ಗೆ. ಮೇಕಪ್ಪಲ್ಲಿ ಯಾವಾಗಲೂ ಆ ಸ್ಕಿನ್ ಟೈಪ್ ಈ ಸ್ಕಿನ್ ಟೈಪ್ಗೆ ಅಂತ ಸಪ್ರೇಟಾಗಿ ಏನಿಲ್ಲ. ಕೆಲವು ಟ್ರಿಕ್ಸ್ಗಳನ್ನ ಯೂಸ್ ಮಾಡಿ ನೀವು ನಿಮ್ಮ ಆಯ್ಲಿನೆಸ್ನ ಕಂಟ್ರೋಲ್ ಮಾಡ್ಬೋದು ಸ್ವಲ್ಪ ಲೆವೆಲ್ಗೆ. ಅದು ಹೇಗೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡುವ. ಫಸ್ಟ್ ನಿಮ್ಮ ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಯಾವುದಾದ್ರು ಆಯಿಲ್ ಫ್ರೀ ಒಳ್ಳೆ ಜೆಲ್ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ. ಅದ ಮೇಲೆ ನೀವು ನಿಮ್ಮ ಮೇಕಪ್ನ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ನೀವು ಐಸ್ ಪ್ಯಾಕ್ಸ್ ಯೂಸ್ ಮಾಡ್ಬೋದು, ಆಮೇಲೆ ನೀವು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಬೋದು. ಹಗಲೊತ್ತಾದರೆ ಸನ್ಸ್ಕ್ರೀನ್ ಮರೀದೆ ಅಪ್ಲೈ ಮಾಡಿ. ಈಗ ಇಲ್ಲಿ ಒಂದು ಮ್ಯಾಟಿಫೈಯಿಂಗ್ ಪ್ರೈಮರ್ ನಾನು ಯೂಸ್ ಮಾಡ್ತಾ ಇದ್ದೇನೆ. ಪ್ರೈಮರ್ನ ಕೆಲಸ ಏನು ಹೇಳಿದರೆ, ಒಂದು ನಿಮ್ಮ ಮೇಕಪ್ನ ಲಾಂಗ್ ಲಾಸ್ಟಿಂಗ್ ಆಗಿ ಇಡೋದು, ಇನ್ನೊಂದು ಹೇಳಿದರೆ ಈ ಮ್ಯಾಟಿಫೈಯಿಂಗ್ ಪ್ರೈಮರ್ ಅಂತ ಏನು ಇರ್ತದಲ್ಲ, ಅದು ನಿಮ್ಮ ಸ್ಕಿನ್ನ ಇನ್ಸ್ಟೆಂಟಾಗಿ ಮ್ಯಾಟಿಫೈ ಮಾಡ್ತದೆ. ನಿಮಗೆ ಆ ಡಿಫ್ರೆನ್ಸ್ ಈ ವಿಡಿಯೋದಲ್ಲಿ ಈ ಒಂದು ಕ್ಲಿಪ್ಪಿಂಗ್ಸಲ್ಲಿ ನೀವು ನೋಡ್ತೀರಾ. ಹೀಗೆ ಒಂದು ಸೈಡ್ ನನ್ನ ಫೇಸ್ ಸ್ವಲ್ಪ ಆಯ್ಲಿ ಶೈನಿ ಅಂತ ಅನ್ನಿಸ್ತಾ ಇದೆ ನೋಡಿ. ಒಂದು ಸೈಡ್ ಆಯ್ಲಿ ಕಾಣಿಸ್ತದೆ, ಇನ್ನೊಂದು ಸೈಡ್ ನಿಮಗೆ ಕಂಪ್ಲೀಟಾಗಿ ಮ್ಯಾಟ್ ಅಥವಾ ಬ್ಲರ್ಡ್ ಆಗಿ ಕಾಣಿಸ್ತಾ ಉಂಟು. ಸೊ ಮ್ಯಾಟಿಫೈಯಿಂಗ್ ಪ್ರೈಮರ್ನ ಕೆಲಸನೇ ಇದು. ಆಯ್ಲಿ ಸ್ಕಿನ್ನವರು ಟ್ರೈ ಮಾಡಿ ಪ್ರೈಮರ್ನ ಸ್ಕಿಪ್ ಮಾಡದೇ ಇರೋ ಹಾಗೆ, ಯಾಕಂದರೆ ಪ್ರೈಮರ್ ಇಸ್ ಸ್ಕಿಪೇಬಲ್, ಆದರೆ ನಿಮಗೆ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ಟ್ರೈ ನಾಟ್ ಟು ಸ್ಕಿಪ್. ಇದನ್ನು ನೀಟಾಗಿ ಅಪ್ಲೈ ಮಾಡಿ ನಿಮ್ಮ ಫುಲ್ ಫೇಸ್ಗೆ, ಯಾಕಂದರೆ ನಿಮಗೆ ಹೆಚ್ಚಾಗಿ ಟೀ ಝೋನಲ್ಲಿ ಆಯ್ಲಿ ಆಗೋದಿರ್ಬೋದು, ಬಟ್ ನೀವು ಫುಲ್ ಫೇಸ್ಗೆ ಅಪ್ಲೈ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಆಯ್ಲಿ ಸ್ಕಿನ್ ಅಂದರೆ ಹೆಚ್ಚಾಗಿ ಫುಲ್ ಫೇಸೇ ಆಯ್ಲಿ ಅಂತ ಅನ್ನಿಸ್ತದೆ. ಈಗ ಪ್ರೈಮರ್ನ ನೀವು ಅಪ್ಲೈ ಮಾಡಿ ಆದಮೇಲೆ ನೆಕ್ಸ್ಟು ಇನ್ನೊಂದು ಮ್ಯಾಟ್ ಫೌಂಡೇಶನ್ನ ನೀವು ಯೂಸ್ ಮಾಡಬೇಕಾಗ್ತದೆ. ನೆನಪಿಟ್ಕೊಳ್ಳಿ, ನೀವು ಆದಷ್ಟು ಮ್ಯಾಟ್ ಇರೋವಂಥ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಆದಷ್ಟು ಮಿನರಲ್ ಬೇಸ್ಡ್ ಇರಲಿ, ತುಂಬ ಆಯಿಲ್ ಬೇಸ್ಡ್ ಪ್ರಾಡಕ್ಟ್ಸ್ ಬೇಡ ಅಂತ. ಈಗ ನಾನು ಫೌಂಡೇಶನ್ನ ಬ್ರಷ್ ಹೆಲ್ಪಿಂದ ಬ್ಲೆಂಡ್ ಮಾಡ್ತಾ ಇದ್ದೇನೆ. ಇದು ಆಪ್ಷನಲ್, ಬ್ರಷ್ ಯೂಸ್ ಮಾಡಿ, ಬ್ಲೆಂಡರ್ಸ್ ಯೂಸ್ ಮಾಡಿ, ನೋ ಪ್ರಾಬ್ಲಮ್, ಬಟ್ ಈವನ್ ಆಗಿ ಬ್ಲೆಂಡ್ ಮಾಡಿ. ಮತ್ತು ನಿಮ್ಮ ಕ್ರೀಮ್ ಪ್ರಾಡಕ್ಟ್ಸ್ನ ಲೇಯರ್ ಆದಷ್ಟು ಕಡಿಮೆ ಇರಲಿ, ತುಂಬ ಹೆವಿ ಲೇಯರ್ ಮಾಡಲಿಕ್ಕೆ ಹೋಗಬೇಡಿ. ಕಡಿಮೆ ಪ್ರಾಡಕ್ಟ್ಸ್ ಬಳಸಿ ಅದನ್ನು ಆರಾಮಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ನಿಮಗೆ ಕವರೇಜ್ ಬೇಕಂದರೆ ಮಾತ್ರ ಕನ್ಸಿಲರ್ನ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಇದನ್ನು ಟೋಟಲಾಗಿ ನೀವು ಸ್ಕಿಪ್ ಮಾಡ್ಬೋದು. ಕಲರ್ ಕರೆಕ್ಟರ್ ಯೂಸ್ ಮಾಡ್ಬೋದು ನಿಮಗೆ ತುಂಬ ಕನ್ಸರ್ನ್ಸ್ ಇದ್ದರೆ. ಅದು ಹೇಗೆ ಅಂತ ನಾನು ಹಿಂದಿನ ಕೆಲ ವೀಡಿಯೋದಲ್ಲಿ ತೋರಿಸಿದ್ದೇನೆ, ನೀವು ಆ ವೀಡಿಯೋಸ್ನ ರೆಫರ್ ಮಾಡ್ಬೋದು. ನಿಮಗೇನು ಪ್ರಾಬ್ಲಮ್ ಇಲ್ಲ ಅಂದರೆ ಡೈರೆಕ್ಟಾಗಿ ಫೌಂಡೇಶನ್ ಅದರ ಮೇಲೆ ಸ್ವಲ್ಪ ನೋಡಿ, ಟೈನಿ ಬಿಟ್ ನಾನು ಒಂದು ಸರ್ತಿ ಏನು ತಗೊಂಡಿದ್ದೇನೆ ವಾಂಡಲ್ಲಿ ಅಷ್ಟೇ ಅಪ್ಲೈ ಮಾಡ್ತಾ ಇದ್ದೇನೆ, ಜಾಸ್ತಿ ಬೇಡ. ಈಗ ಒಂದು ಕನ್ಸಿಲರ್ ಬ್ರಷ್ ಹೆಲ್ಪಿಂದ ಇದನ್ನು ಬ್ಲೆಂಡ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಐಲಿಡ್ಗೆ ಅಪ್ಲೈ ಮಾಡ್ತಲ್ಲ, ಯಾಕಂದರೆ ಅಲ್ಲಿಗೊಂದು ಸಪ್ರೇಟ್ ಪ್ರಾಡಕ್ಟ್ ಉಂಟು, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಅಗೇನ್. ಇಲ್ಲಿ ನಾನು ತೋರಿಸೋವಂಥ ಟ್ರಿಕ್ ಪ್ರಕಾರ ನೀವು ಮೇಕಪ್ ಮಾಡಿದರೆ ನಿಮ್ಮ ಮೇಕಪ್ ಆಯಿಲಿ ಕಾಣಿಸೋದ್ರಿಂದ ಹಾಗೆ ಗ್ರೀಸಿ ಕಾಣಿಸೋದ್ರಿಂದ ತುಂಬ ನೀವು ಪ್ರಿವೆಂಟ್ ಮಾಡ್ಬೋದು, ತುಂಬ ಹದಕ್ಕೆ. ನೆಕ್ಸ್ಟ್ ಇಲ್ಲಿ ಫೇಸ್ನ ಸೆಟ್ ಮಾಡಬೇಕು. ಇದಕ್ಕಿಂತ ಜಾಸ್ತಿ ಕ್ರೀಮ್ ಪ್ರಾಡಕ್ಟ್ಸ್ ಅಥವಾ ಲಿಕ್ವಿಡ್ ಪ್ರಾಡಕ್ಟ್ಸ್ ಯೂಸ್ ಮಾಡಲಿಕ್ಕಿಲ್ಲ. ಫೌಂಡೇಶನ್ ಮತ್ತು ಕನ್ಸೀಲರ್ ಬಿಟ್ಟರೆ ಬೇರೆ ಯಾವುದು ಕ್ರೀಮ್ ಪ್ರಾಡಕ್ಟ್ಸ್ ಬೇಡ, ಅವಾಯ್ಡ್ ಮಾಡಿ. ಈಗ ಒಂದು ಲೂಸ್ ಪೌಡರಿಂದ ನೀವು ಫಸ್ಟ್ ಮೇಕಪ್ನ ಸೆಟ್ ಮಾಡಿ ಲೈಟಾಗಿ, ಆಯಿತಾ? ಎಕ್ಸಸ್ ಪೌಡರ್ನ ಎಲ್ಲ ತೆಗೆದು. ಈಗ ನೆಕ್ಸ್ಟ್ ಒಂದು ಬ್ಯೂಟಿ ಸ್ಪಂಜ್ ಏನಿರ್ತದಲ್ಲ, ಅಂದರೆ ಪೌಡರ್ ಪಫ್ ಇರ್ತದಲ್ಲ, ಅದರ ಹೆಲ್ಪಿಂದ ನೀವು ಸ್ವಲ್ಪ ಎಕ್ಸ್ಟ್ರಾ ಪೌಡರ್ ತಗೊಂಡು ಹೀಗೆ ಕಣ್ಣಡಿ ಎಲ್ಲ ನೀವು ಸೆಟ್ ಮಾಡ್ಬೋದು. ಇದಕ್ಕೆ ಬೇಕಿಂಗ್ ಅಂತ ಹೇಳ್ತಾರೆ ಮೇಕಪ್ಪಲ್ಲಿ. ಬೇಕಿಂಗ್ ಏನಕ್ಕೆ ಹೆಲ್ಪ್ ಮಾಡ್ತದೆ ಹೇಳಿದರೆ, ಎಲ್ಲಿ ನಿಮ್ಮದು ಆಯಿಲಿ ಆಗ್ತದೆ ನೋಡಿ ಸ್ಕಿನ್, ಮೂಗು ಸುತ್ತಮುತ್ತ, ಫೋರ್ ಹೆಡ್, ಚಿನ್ ಏರಿಯಾ, ಇಲ್ಲಿ ಎಲ್ಲ ನೀವು ಬೇಕಿಂಗ್ ಮಾಡ್ಬೋದು. ಈ ಪೌಡರ್ ಸ್ವಲ್ಪ ಸೆಟ್ ಆಗೋಷ್ಟೊತ್ತಿಗೆ ನಾವು ನಮ್ಮ ಐ ಮೇಕಪ್ನ ಫಿನಿಷ್ ಮಾಡ್ಕೊಳ್ಳುವ. ಆ್ಯಸ್ ಯೂಶ್ವಲ್ ಬ್ರೋಸ್ ಫಿಲ್ ಮಾಡಿ ಅಗತ್ಯ ಇದ್ದರೆ. ಇಲ್ಲಿ ಸ್ಕಿನ್ ಆಯಿಲಿ ಆಗೋದಂತೆಲ್ಲ ಕಮ್ಮಿ, ಯಾಕಂದರೆ ಹೇರ್ ಇರೋದಲ್ವ. ಸೊ ಇಲ್ಲಿ ನೀವು ಪೆನ್ಸಿಲ್ ಯೂಸ್ ಮಾಡ್ಬೋದು, ಪೊಮೇಡ್ ಯೂಸ್ ಮಾಡ್ಬೋದು, ಪೌಡರ್ಸ್ ಯೂಸ್ ಮಾಡ್ಬೋದು. ಈಗ ಐಲಿಡ್ಗೆ ಏನು ಇಂಪಾರ್ಟೆಂಟ್ ಪ್ರಾಡಕ್ಟ್ ಹೇಳಿದೆ, ಅದು ಈ ಐ ಪ್ರೈಮರ್. ಇದು ಎಲ್ಫಿಂದ, ಆಯಿತಾ? ಈ ಪ್ರೈಮರ್ ಏನು ಮಾಡ್ತದೆ, ಇದು ಸ್ಪೆಷಲಾಗಿ ನಿಮ್ಮ ಐಲಿಡ್ಗೆ ಅಂತಲೇ ಒಂದು ಫಾರ್ಮುಲೇಟ್ ಮಾಡಿರ್ತಾರೆ. ಯಾಕಂದರೆ ಕೆಲವರದ್ದು ಐಲಿಡ್ ಆಯಿಲಿ ಇರ್ತದೆ, ಇದರಿಂದಾಗಿ ಐ ಶ್ಯಾಡೋಸ್ ನಿಲ್ಲೋದಿಲ್ಲ, ಲೈನರ್ಸ್ ನಿಲ್ಲೋದಿಲ್ಲ, ಕಾಜಲ್ ಸ್ಪ್ರೆಡ್ ಆಗ್ತದೆ. ಇದು ಪ್ರಿವೆಂಟ್ ಮಾಡ್ತದೆ. ಹಾಗಾಗಿ ಪ್ರೈಮರ್ನ ನಾನು ಅಪ್ಲೈ ಮಾಡ್ತಾ ಇದ್ದೇನೆ, ಅದನ್ನು ಬ್ಲೆಂಡ್ ಮಾಡ್ತಾ ಇದ್ದೇನೆ, ಹಾಗೆ ಲೈಟಾಗಿ ಪೌಡರಿಂದ ಸೆಟ್ ಮಾಡ್ತಾ ಇದ್ದೇನೆ. ಇದು ನಿಮಗೆ ಒಂದು ಈವನ್ ಬೇಸ್ ಕೊಡ್ತದೆ ಮತ್ತು ಎಲ್ಲ ಪ್ರಾಡಕ್ಟ್ಸ್ನ ಇದು ಇಂಟ್ಯಾಕ್ಟಾಗಿ ಹೋಲ್ಡ್ ಮಾಡ್ತದೆ, ಆಯಿತಾ? ಈಗ ಇಲ್ಲಿ ನಾನು ಐ ಶ್ಯಾಡೋಸ್ ಅಪ್ಲೈ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಸ್ವಲ್ಪ ಕೂಲ್ ಟೋನ್
ಅಲ್ಲಿ ತಗೊಂಡಿದ್ದೇನೆ. ಯಾವ ಶೇಡ್ಸ್ ಅಂತ ನಾನು ಮುಂದೆ ತೋರಿಸ್ತೇನೆ. ಒಂದು ಶೇಡ್ ನಾನು ಕ್ರೀಸ್ಗೆ ಹಾಗೆ ಔಟರ್ ಲಿಡ್ಡಲ್ಲಿ ಅಪ್ಲೈ ಮಾಡಿ ಒಂದು ಬ್ರೌನ್ ಕಾಜಲಿಂದ ಇಲ್ಲಿ ವಿಂಗ್ ಡ್ರಾ ಮಾಡ್ತಾ ಇದ್ದೇನೆ. ಹಾಗೆ ಬ್ರಷ್ ಹೆಲ್ಪಿಂದ ಅದನ್ನು ಸ್ವಲ್ಪ ಸ್ಮಚ್ ಮಾಡ್ತೇನೆ ಲೈಟಾಗಿ. ಇದು ಹೇಗಾದರೂ ನೀವು ಮಾಡ್ಬೋದು ನಿಮ್ಮ ಔಟ್ಫಿಟ್ಟಿಗೆ ತಕ್ಕ ಹಾಗೆ. ನಾನಿಲ್ಲಿ ಇದ್ರ ಬಗ್ಗೆ ಇನ್ನು ಜಾಸ್ತಿ ಎಲಾಬ್ರೇಟ್ ಮಾಡಲಿಕ್ಕೆ ಹೋಗೋದಿಲ್ಲ ಆಯಿತಾ. ನೋಡಿ ಲೈನರ್ ಹೀಗೆ ಅಪ್ಲೈ ಆಯ್ತಲ್ಲ. ನೆಕ್ಸ್ಟ್ ಸೇಮ್ ಕಾಜಲ್ನ ನಾನು ಲೋವರ್ ವಾಟರ್ ಲೈನ್ ಉಂಟು ಅದಕ್ಕೂ ಅಪ್ಲೈ ಮಾಡಿದ್ದೇನೆ. ಹಾಗೆ ಏನಾದರೂ ನಿಮ್ಮ ವಿಂಗ್ ಅನ್ಇವನ್ ಅಂತ ಅನಿಸಿದ್ರೆ ನೀವು ಕನ್ಸಿಲರ್ ಹಾಗೆ ಬ್ರಷ್ ಹೆಲ್ಪಿಂದ ಹೀಗೆ ಅದನ್ನು ಈವನ್ ಮಾಡ್ಬೋದು, ಶಾರ್ಪ್ ಮಾಡ್ಬೋದು. ಈಗ ನೋಡಿ ಒಂದು ಶಿಮ್ಮರ್ ಶೇಡ್ನ ನಾನು ಅಪ್ಲೈ ಮಾಡಿದ್ದೇನೆ, ಗ್ರೀನ್ ಶಿಮ್ಮರ್ ಶೇಡ್. ಹಾಗೆ ಇನ್ನರ್ ಕಾರ್ನರ್ನ ಹೈಲೈಟ್ ಮಾಡ್ತಾ ಇದ್ದೇನೆ ಒಂದು ಹೈಲೈಟಿಂಗ್ ಶೇಡಿಂದ. ಇದು ಸೇಮ್ ಪ್ಯಾಲೆಟಲ್ಲೇ ನಾನು ತಗೊಂಡಂಥ ಶೇಡ್ಗಳು. ನೋಡಿ ಯಾವ್ದು ಹೇಳಿದರೆ ಈ ಕೂಲ್ ಟೋನ್ ಗ್ರೇ ಏನಿದೆ ಅಲ್ಲ ಅದು ಗ್ರೀನ್ ಹಾಗೆ ಗೋಲ್ಡ್ ಕಲರ್ನ ನಾನು ಯೂಸ್ ಮಾಡಿದ್ದೇನೆ. ಇದು ಕಪ್ಸ್ ಆ್ಯಂಡ್ ಲ್ಯಾಶಸ್ ಅಂತ ಒಂದು ಬ್ರ್ಯಾಂಡಿಂದ ನೀವು ಯಾವುದೇ ಐ ಶ್ಯಾಡೋಸ್ನ ಯೂಸ್ ಮಾಡ್ಬೋದು, ಯಾವುದಿಲ್ಲ ಅಂದರೆ ನ್ಯೂಟ್ರಲ್ ಬ್ರೌನ್ಗೂ ನೀವು ಹೋಗ್ಬೋದು. ನೆಕ್ಸ್ಟ್ ಒಳ್ಳೆ ಕೋಟ್ ಮಸ್ಕಾರ. ಹಾಗೆ ಇಲ್ಲಿ ಪೌಡರ್ ಕಾಂಟೋರ್ ನಾನು ಯೂಸ್ ಮಾಡ್ತಾ ಇದ್ದೇನೆ. ನೆನ್ಪಿಟ್ಕೊಳ್ಳಿ, ಆಯಿಲಿ ಇರುವಾಗ ನೀವು ಜಾಸ್ತಿ ಅಂದರೆ ಕಾಂಟೋರ್ಸ್ ಅಥವಾ ಕ್ರೀಮ್ ಬ್ಲಷ್, ಲಿಕ್ವಿಡ್ ಬ್ಲಷ್ ಇದೆಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಪೌಡರ್ ಬ್ರಾನ್ಸರ್ ಹಾಗೆ ಪೌಡರ್ ಬ್ಲಷ್ ಎಲ್ಲ ನೀವು ಯೂಸ್ ಮಾಡ್ಬೋದು. ಈಗ ಒಂದು ದೊಡ್ಡ ಪೌಡರ್ ಬ್ರಷ್ ಹೆಲ್ಪಿಂದ ನಾನು ಎಕ್ಸೆಸ್ ಪೌಡರ್ ಏನಿತ್ತು ಅದನ್ನು ರಿಮೂವ್ ಮಾಡಿ ಮತ್ತು ಪೌಡರ್ ಬ್ಲಷ್ನ ಅಪ್ಲೈ ಮಾಡ್ತಾ ಇದ್ದೇನೆ. ಈ ಸ್ಟೆಪ್ಗಳನ್ನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಇದು ನಿಮ್ಮ ಫೇಸ್ಗೆ ಒಂದು ಡಿಮೆನ್ಷನ್ಸ್ ಕೊಡ್ತದೆ, ತುಂಬ ನ್ಯಾಚುರಲಾಗಿ ಫ್ಲಶಿ ಒಂದು ಗ್ಲೋ ಕೊಡ್ತದೆ. ಈಗ ಒಂದು ಸಟಲ್ ಹೈಲೈಟರ್ ಅಪ್ಲೈ ಮಾಡ್ತಾ ಇದ್ದೇನೆ. ಸಟಲ್ ಅಂತ ಯಾಕೆ ಹೇಳಿದರೆ ಇದು ಜಾಸ್ತಿ ಶೈನ್ ಕೊಡೋದಿಲ್ಲ, ಯಾಕಂದರೆ ನ್ಯಾಚುರಲಿ ಸ್ವಲ್ಪ ಹೊತ್ತಲ್ಲೇ ನಿಮ್ಮ ಫೇಸಲ್ಲಿ ಆಯಿಲ್ ಪ್ರೊಡ್ಯೂಸ್ ಆಗ್ತದೆ. ಸೊ ಲೈಟಾಗಿ ಹೈಲೈಟ್ ಮಾಡಬೇಕು ಹೈಯೆಸ್ಟ್ ಪಾಯಿಂಟ್ಗಳನ್ನ. ನೆಕ್ಸ್ಟ್ ಇಲ್ಲಿ ಒಂದು ಲಿಪ್ ಲೈನರಿಂದ ಲಿಪ್ಗೆ ನಾನು ಔಟ್ಲೈನ್ ಮಾಡ್ತಾ ಇದ್ದೇನೆ. ಬೇಸಿಕಲಿ ಇಲ್ಲಿ ಲಿಪ್ ಕಾಂಟೋರ್ ನಾನು ಮಾಡ್ತಾ ಇದ್ದೇನೆ ಒಂದು ಬ್ರೌನ್ ಶೇಡಿಂದ. ಅಂದರೆ ಹೇಗೆ ಹೇಳಿದ್ರೆ ಸೆಂಟರ್ ಲಿಪ್ಸ್ ಉಂಟಲ್ಲ ಮೇಲೆ ಕೆಳಗೆ, ಅಲ್ಲಿ ನೀವು ನಿಮ್ಮ ಎಕ್ಸಾಕ್ಟ್ ಲೈನ್ ಫಾಲೋ ಮಾಡಬೇಕು ಅಥವಾ ಸ್ವಲ್ಪ ಓವರ್ ಡ್ರಾ ಮಾಡ್ಬೋದು. ಇನ್ನು ಸೈಡಲ್ಲೆಲ್ಲ ನೀವು ನಿಮ್ಮದು ನ್ಯಾಚುರಲ್ ಲೈನನ್ನೇ ಫಾಲೋ ಮಾಡಬೇಕು. ಇದರಿಂದ ತುಂಬ ಚೆನ್ನಾಗಿ ಕಾಣಿಸ್ತದೆ ಲಿಪ್ಸ್. ಹಾಗೆ ಸ್ವಲ್ಪ ಹೀಗೆ ನೋಡಿ ಕಾಂಟೋರ್ ಮಾಡ್ತಾ ಇದ್ದೇನೆ ಮತ್ತು ಇದನ್ನು ಬ್ಲೆಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ನಿಮ್ಮ ಫೇವ್ರೇಟ್ ಶೇಡ್ ಲಿಪ್ಸ್ಟಿಕ್ ಯಾವುದಾದ್ರೂ ನಿಮ್ಮ ಔಟ್ಫಿಟ್ಗೆ ಸೂಟ್ ಆಗುವಂಥದ್ದು ಅಪ್ಲೈ ಮಾಡ್ಬೋದು. ನಾನಿಲ್ಲಿ ಒಂದು ರೆಡ್ ಕಲರ್ ಯೂಸ್ ಮಾಡ್ತಾ ಇದ್ದೇನೆ. ಯೂಶ್ವಲಿ ನಾಟ್ ಮೈ ಶೇಡ್, ಆದರೂ ಒಂದು ವಿಡಿಯೋ ಪರ್ಪಸ್ಗೋಸ್ಕರ ಈ ಶೇಡ್ನ ನಾನು ಅಪ್ಲೈ ಮಾಡಿದ್ದೇನೆ. ನಿಮಗೆ ಇಲ್ಲಿ ಯಾವುದೇ ಪ್ರಾಡಕ್ಟ್ ಲಿಂಕ್ ಬೇಕಿದ್ದರೂ ನೀವು ನನಗೆ ಕಾಮೆಂಟ್ ಮಾಡಿ, ನಾನು ಆ ಲಿಂಕ್ಸ್ ನಿಮಗೆ ಸೆಂಡ್ ಮಾಡ್ತೇನೆ. ಈಗ ನೋಸ್ ಕಾಂಟೋರ್ ಮಾಡೋದು ಮರ್ತು ಹೋಗಿತ್ತು. ಸೊ ಸೇಮ್ ಪೌಡರಿಂದ ಸ್ವಲ್ಪ ನೋಸ್ ಕಾಂಟೋರ್ ಮಾಡಿ ನೋಸ್ ಸ್ವಲ್ಪ ಶಾರ್ಪ್ ಕಾಣೋ ಹಾಗೆ ಮಾಡ್ತಾ ಇದ್ದೇನೆ ಆಯಿತಾ. ಇಲ್ಲಿಗೆ ಮುಗಿಲಿಲ್ಲ. ನೆಕ್ಸ್ಟ್ ದ ಫೈನಲ್, ದ ಕಿಂಗ್ ಆಫ್ ಆಲ್ ದೀಸ್ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಇದು ಸೆಟ್ಟಿಂಗ್ ಸ್ಪ್ರೇ ಲೋರಿಯಾಲಿಂದ. ಇದು 36 hours ನಿಮಗೆ ಅಂದರೆ ಮೇಕಪ್ನ ಹೋಲ್ಡ್ ಮಾಡ್ತದೆ ಅಂತೆ. ನಂಗೆ ಗೊತ್ತಿಲ್ಲ, ಅಷ್ಟೊತ್ತು ನಾನು ಟ್ರೈ ಮಾಡಲಿಲ್ಲ. ಬಟ್ ಟ್ರೈ ಮಾಡಿದಷ್ಟು ಹೊತ್ತು ಟ್ರಸ್ಟ್ ಮೀ ತುಂಬ ಚೆನ್ನಾಗಿತ್ತು. ನಾನು ಸ್ಪ್ರೇ ಮಾಡಿದೆ, ಫೈನ್ ಮಿಸ್ಟ್ ಹೇಳಿದರೆ ಐ ಆಮ್ ಶಾಕ್. ಅಪ್ಲೈ ಮಾಡಿ ಆದಮೇಲೆ ನನಗೆ ಎಲ್ಲುಂಟು ಸ್ಪ್ರೇ ಏನು ಹನಿಗಳಿಲ್ಲಿ ಕಾಣಿಸ್ತಾನಿಲ್ಲ ಮುಖದ ಮೇಲೆ. ನನಗೆ ಶಾಕ್ ಆಯಿತು. ಒಂದು ಸತಿ ಚೆಕ್ ಮಾಡಿಕೊಂಡೆ ನಾನು ಮಿರರಲ್ಲಿ ಸ್ಪ್ರೇ ಆಯಿತಾ ಇಲ್ವಾ ಅಂತ. ಡೌಟಲ್ಲಿ ಇನ್ನೊಂದು ಸತಿ ಸ್ಪ್ರೇ ಮಾಡಿದೆ. ಆವಾಗ ಅನ್ನಿಸ್ತು, ಯಾಕಂದರೆ ಇದು ಸ್ವಲ್ಪ ಹೆವಿ ಉಂಟು. ನಮ್ಮ ಯೂಶ್ವಲ್ ಮೇಕಪ್ ಸೆಟ್ಟಿಂಗ್ ಸ್ಪ್ರೇಗಿಂತ ಇದು ಸ್ವಲ್ಪ, ಮೇಕಪ್ ಫಿಕ್ಸರ್ಸ್ಗಿಂತ ಇದು ಸ್ವಲ್ಪ ಸ್ಟ್ರಾಂಗ್ ಅಂತ ಹೇಳ್ಬೋದು. ತುಂಬ ಸೂಪರ್ ಫೈನ್ ಮಿಸ್ಟ್, ಎಲ್ಲೂ ಕಾಣಿಸ್ತಿಲ್ಲ. ನೀವು ಅಪ್ಲೈ ಮಾಡಿದ ತಕ್ಷಣವೇ ಇದು ಮಾಯ ಆಗ್ತದೆ, ಅಂದರೆ ನಿಮ್ಮ ಸ್ಕಿನ್ನಲ್ಲಿ ಅಬ್ಸಾರ್ಬ್ ಆಗ್ತದೆ ಮತ್ತು ನಿಮ್ಮ ಮೇಕಪ್ನ ಇದು ಲಾಕ್ ಮಾಡ್ತದೆ, ಲಿಟ್ರಲಿ ಲಾಕ್ ಮಾಡ್ತದೆ. ನೋ ಟ್ರಾನ್ಸ್ಫರ್ ಆ್ಯಟ್ ಆಲ್. ನನಗೆ ತುಂಬ ಶಾಕ್ ಆಯಿತು, ಯಾಕಂದರೆ ನಾನು ಯೂಸ್ ಮಾಡಿದ್ದೆಲ್ಲ ಚೀಪರ್ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಬಟ್ ಅಷ್ಟೊಂದು ನನಗೆ ಯಾವುದು ಇಷ್ಟೊಂದು ಇದು ಕೊಟ್ಟಿರಲಿಲ್ಲ, ಅಂದರೆ ಟ್ರಾನ್ಸ್ಫರ್ ಪ್ರೂಫ್ ಎಫೆಕ್ಟು. ಇದಂತೂ ಸೂಪರ್. ನನಗೆ ತುಂಬ ಶಾಕ್ ಆಯಿತು. ನಾನು ಅದಲ್ಲದೆ ಟಿಶ್ಯೂ ಪೇಪರ್ ಟೆಸ್ಟ್ ಅಲ್ಲದೆ ನಾನು ಕೈಯಲ್ಲಿ ಉಜ್ಜಿ ನೋಡ್ತಾ ಇದ್ದೆ, ಏನಾದರೂ ಆಚೆ ಈಚೆ ಆಗ್ತದ ಪ್ರಾಡಕ್ಟ್ಸ್ ಅಂತ. ಬಟ್ ನೋ, ನಾನು ಎಷ್ಟು ಶಾಕ್ ಆದೆ ಅಂತ ಹೇಳಿದರೆ, ನಾನು ಮತ್ತೆ ಟ್ರೈ ಮಾಡ್ತಾನೆ ಇದ್ದೆ, ಗಟ್ಟಿ ನಾನು ರಬ್ ಮಾಡ್ತಾ ಇದ್ದೆ ಮೇಕಪ್, ಬಟ್ ಯಾವುದು ಆಚೆ ಈಚೆ ಆಗಲಿಲ್ಲ. ನೀವು ಆ ಲೇಯರ್ಸ್ನ ಆರಾಮಾಗೆ ನೋಡ್ಬೋದು, ಕಾಂಟೋರ್, ಬ್ಲಷ್ ಆ್ಯಂಡ್ ಹೈಲೈಟರ್ನ. ಅ ಬಿಗ್ ಎಸ್ ಫ್ರಮ್ ಮೈ ಸೈಡ್.
ನಿಮಗೆ ಲಿಂಕ್ ಬೇಕಾದರೆ ಕಾಮೆಂಟ್ ಮಾಡಿ, ನಾನು ಲಿಂಕ್ ನಿಮಗೆ ಸೆಂಡ್ ಮಾಡ್ತೇನೆ. ಸೊ ದಿಸ್ ಇಸ್ ಮೈ ಫೈನಲ್ ಲುಕ್. ಏನಿಲ್ಲ, ಒಂದು ಸಿಂಪಲ್ ಸ್ಯಾರಿ ಉಟ್ಟೆ, ಸ್ವಲ್ಪ ಜ್ಯುವೆಲ್ರಿ ವೇರ್ ಮಾಡಿದೆ. ಇದು ಈ ಒಂದು ಸಿಂಪಲ್ ಮೇಕಪ್ ರೂಟೀನ್. ನಿಮಗೇನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.